ಎಂಥದ್ದವ್ರು ಸಾಹಸ ಮಾಡಿದರೂ ಆಗಿರಲಿಲ್ಲ. ಆದರೆ ಇವರು ಕೆಲವು ವರ್ಷಗಳಲ್ಲೇ ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದರು, ದೊಡ್ಡ ಪ್ರಮಾಣ ಮಾಡಿದ್ರು. ಆದ್ರೆ ಆ ಬೆಳೆಸುವಲ್ಲಿ ಒಂದು ಗಡಿಬಿಡಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಈ ಕಾರ್ಪೊರೇಟ್ಗೆ ಸಂಬಂಧಿಸಿದ ಜನರನ್ನ ಹೆಸರಿಸ್ಕೊಂಡ್ಬಿಟ್ಬಿಟ್ರು. ಇವರು ಯಾರು ಹೆಚ್ಚು ಕಡಿಮೆ ಎಲ್ಲೆಲ್ಲೋ ಯಾವ ವ್ಯವಹಾರಗಳು ಇದ್ದಿದ್ದೇನು ಸುಳ್ಳಲ್ಲ. ಇವತ್ತು 7 ಜನ ಓಡಿ ಹೋಗಿದ್ದು, BJP ಸೇರಿದ್ದು ED ಮತ್ತು CBIಗಳಿಗೆ ಹಂಚಿ ಅನ್ನೋದನ್ನು ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಆಪರೇಷನ್ ಲೋಟಸ್ ಆಗೋದು ಯಾರ ಮೇಲೆ? ಜನಸಾಮಾನ್ಯ ಮೇಲೆ ಸಾಧ್ಯ ಇಲ್ಲ. ನಮಗೇನಿಲ್ಲ, ನಮ್ಮ ಮೇಲೆ ಏನು ಲೋಟಸ್ ದಾಳಿ ಮಾಡಿಸಿ ಏನು ಮಾಡೋರಿದ್ದಾರೆ? ED ಬಿಟ್ಟು ಮತ್ತೆ ಬಿಟ್ಟು ಯಾರು ಸರ್ EDಗೆ? ಅವ್ರು ನಿಜವಾಗಿಯೂ ಏನಪ್ಪ ಅಂದ್ರೆ ಇಲ್ಲೀಗಲ್ ಜನ ಅವ್ರು ಇವತ್ತು ಹೋಗಿದ್ದಾರೆ. ಇವರು ವಾದ ಮಾಡ್ತಾರೆ ಆ ರೀತಿ ಆಪ್ದರೊಳಗೆ ಸತ್ಯನೇ ಇರ್ಬೋದಿಲ್ಲ ಅಂತಲ್ಲ. ಅಂಥ ಜನ ತೊಗೊಳ್ಳಲ್ಲಿ ಏನು ಗಡಿಬಿಡಿತು ನಮ್ಮ ಕೇಜ್ರಿವಾಲ್ರಿಗೆ. ಅಲ್ಲಿ ಅಂದಿಟ್ಟಂಥ ತಪ್ಪೆಜ್ಜಿ ರಾಘವ್ ಚಡ್ಡಾರ್ ಅಂತ ಜನರನ್ನು ಇನ್ನುಳಿದ ಕಾರ್ಪೊರೇಟ್ ಜನರನ್ನು ತೆಗೆದುಕೊಂಡಿದ್ದು ಇವತ್ತು ಈ ಆಮ್ ಆದ್ಮಿ ಬಿದ್ದು ಹೋಗೋದಕ್ಕೆ ಕಾರಣೀಭೂತ ಆಗ್ತಾಯಿದೆ. ಇದರಲ್ಲಿ 50 ಜನ ಬಿಟ್ಟು ಹೋಗಿಬಿಟ್ರೆ ಪಾರ್ಟಿ ಮತ್ತೆ ಮರಳಿ ಹೆಂಗೆ ಕಟ್ಟೋರು ಇವರು ಕೇಜ್ರಿವಾಲ್ರು? ಇವರು ಸುತ್ತಮುತ್ತ ಬರೋರು ಯಾರು? ಆಲ್ರೆಡಿ ಬಲಿಷ್ಠವಾಗಿ BJP ಬೆಳೀತಾ ಇದೆ ಉತ್ತರ ಭಾರತದಲ್ಲೇ. ಅದನ್ನು ಎದುರು ಹಾಕೊಂಡು ಬರೋರು ಯಾರು ಹೊರಗೆ ಅನ್ನುವಂಥದ್ದು. ಅದಕ್ಕಾಗಿ ನಾವು ಅವತ್ತು ಸ್ವಲ್ಪ ಗಡಿಬಿಡಿ ಮಾಡಲಾರ್ದ ನಮ್ಮ ಪ್ರಶಾಂತ್ ಭೂಷಣ್ ಅವರನ್ನು, ಯೋಗೇಂದ್ರ ಯಾದವ್ ಅಂಥವ್ರನ್ನು, ಬಲಿಷ್ಠ ಪತ್ರಕರ್ತರನ್ನು ಅಷ್ಟಲ್ಲ, ಬಲಿಷ್ಠ ಒಬ್ಬ ರಾಜಕೀಯ ನಾಯಕರು ಇವನ್ನೆಲ್ಲ ಉಳಿಸಿಕೊಂಡು, ಮೇಧಾ ಪಾಟಕರ್ನಂಥವ್ರು ಉಳಿಸ್ಕೊಂಡು ಅವ್ರು ಹೇಳಿದ ಮಾತನ್ನು ಕೇಳ್ಕೊಂಡು ಹೋಗಿದ್ರೆ ಇವತ್ತು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪಕ್ಷ ಉಳಿತಾ ಇತ್ತು. ಅದರಲ್ಲಿ 2 ಮಾತೇ ಇಲ್ಲ. ಅನೇಕ ಮಿತ್ರರು ಎದುರು ಹಾಕ್ಕೊಂಡ್ರು, ಮಾಡಿದರು. ಯಾವುದನ್ನು ನಾವು ಅದು ಮಾಡೋದಿಲ್ಲ ಅಂತ ಹೇಳಿದರು. ಶೀಶ್ ಮಹಲ್ ಕಟ್ಟೋದು ಅವಶ್ಯಕತೆ ಏನಿತ್ತು? ಸಾರಾಯಿಯನ್ನು ಬಂದ್ ಮಾಡಿದರೆ ದೊಡ್ಡ ಹೀರೋ ಆಗಿಬಿಡ್ತಿದ್ರು. ಆದರೆ ಸಾರಾಯಿ ಬರುವ ಲಾಭದಿಂದ ಶಾಲೆ ನಡೆಸೋದು, ಮತ್ತೆ ನಡೆಸೋದು ಕೆಲಸ ಆ ದುಡ್ಡು ಅಲ್ಲೇ ಹಾಕಿದ್ದಾರೆ. ಅವ್ರು ಇಲ್ಲಂತಲ್ಲ, ಎಲೆಕ್ಷನ್ ಖರ್ಚು ಮಾಡಿದ್ರೆ ಅದು ಇಲ್ಲಂತಲ್ಲ. ಆದರೆ ದುಡ್ಡೇ ಬರೋ ಹಾದಿ ಯಾರಿಂದ ಬಂತು ಅನ್ನೋದು ಭಾಳ ಮಹತ್ವದ್ದಾಗ್ತದೆ. ಯಾಕಂದರೆ ದುಡ್ಡು ಯಾರಿಂದ ಬರ್ತದೋ ಅವ್ರ ಪರವಾಗಿ ನಾವು ಒಂದಿಷ್ಟು ಮೌಲ್ಡ್ ಆಗಬೇಕಾಗಿದ್ದು, ಮೆತ್ತಗಾಗಬೇಕಾಗಿದ್ದು ಅನಿವಾರ್ಯ ಆಗ್ತದೆ. ಆ ದಿಶೆಯಲ್ಲೇ ಈ ಎಲ್ಲ ಕಾರ್ಪೊರೇಟ್ ಜನರನ್ನು ತಮ್ಮ ಜೊತೆ ತೆಗೆದುಕೊಂಡಂಥ ಕೇಜ್ರಿವಾಲ್ರು ಬಲು ದೊಡ್ಡ